ನೋಡ್ತಾಳೆ, ಅಂಗೈಯಲ್ಲಿ ನೋಡ್ತಾಳೆ. ಆಶ್ಚರ್ಯ ಅವಳಿಗೆ. ಏನಂದರೆ ಮಗುವಿನ ಅಂಗೈಯಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ. ಅದನ್ನು ನೋಡಿ ಅವಳು ಎಸುಗೈನ ನೋಡ್ತಾಳೆ. ಆಗ ಮಂತ್ರವಾದಿ ಬಂದು ಆ ಮಗುವಿನ ಅಂಗೈನ ನೋಡ್ತಾರೆ. ಅವರು ನಗ್ತಾ ಹೇಳ್ತಾರೆ, ಬಲೂನ್, ಭಯ ಪಡಬೇಡ, ಈ ಮಗು ಮುಂದೆ ದೊಡ್ಡ ವೀರನಾಗ್ತಾನೆ ಹಾಗೂ ನಮ್ಮ ಅರಸನಾಗ್ತಾನೆ, ನಿಮ್ಮೆಲ್ಲರಿಗೂ ಕೀರ್ತಿ ತಂದು ಕೊಡ್ತಾನೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಮಂತ್ರವಾದಿ ಎಸುಗೈ ಕಡೆ ತಿರುಗಿ ಮಗುಗೆ ಏನು ಹೆಸರಿಡ್ತೀರಾ ಅಂತ ಕೇಳ್ತಾನೆ. ಆಗ ಎಸುಗೈ ಹೇಳ್ತಾನೆ, ಟೆಮೂಜಿನ್. ಬಲೂನ್ ಕೇಳ್ತಾನೆ, ಟೆಮೂಜಿನ್? ಹೌದು, ಟೆಮೋಜಿನ್. ಯಾರು ಅಂದರೆ ನಿನ್ನೆ ಯುದ್ಧದಲ್ಲಿ ನಾನು ಸೋಲಿಸಿದ್ನಲ್ಲ, ಆ ಮಹಾವೀರನ ಹೆಸರು ಟೆಮೂಜಿನ್. ಅವನು ಸಾಧಾರಣವಾದವನಲ್ಲ, ದೊಡ್ಡ ಶೂರ ಅವನು. ಆದ್ದರಿಂದ ನನ್ನ ಮಗನಿಗೆ ಅವನ ಹೆಸರನ್ನೇ ಇಡ್ತೀನಿ ಅಂದ್ಬಿಟ್ಟು ಟೆಮೂಜಿನ್ ಅಂತ ಹೇಳ್ತಾನೆ. ಟೆಮೂಜಿನ್ ಅಂದರೆ ಕಬ್ಬಿಣದ ಮನುಷ್ಯ ಅಂತ ಅರ್ಥ. ಈ ಟೆಮೂಜಿನ್ನೇ ಬೆಳೆದು ಮುಂದೆ ಚೆಂಗಿಸ್ ಖಾನ್ ಆಗಿ ಈ ಪ್ರಪಂಚದ ಒಂದು ಇತಿಹಾಸವನ್ನೇ ಬದಲಾಯಿಸಿದ ಮಹಾ ಸಾಮ್ರಾಟನಾದ. ಇದು ನಡೆದದ್ದು 12ನೇ ಶತಮಾನದಲ್ಲಿ, ಸುಮಾರು 1162ನೇ ಇಸ್ವಿ ಅಂತ ಹೇಳಲಾಗ್ತಾ ಇದೆ. ಮಂಗೋಲಿಯನ್ನರು ತಮ್ಮ ಮಕ್ಕಳಿಗೆ 4-5 ವರ್ಷ ವಯಸ್ಸಾಗ್ತಾ ಇದ್ದ ಹಾಗೇ ಕುದುರೆ ಸವಾರಿ ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಬಿಲ್ಲು ವಿದ್ಯೆ ಕಲಿಸ್ಕೊಡ್ತಾರೆ. ನಂತರ ಮೀನು ಹಿಡಿಯೋದು ಹೇಗೆ ಅಂತ ಕಲಿಸ್ಕೊಡ್ತಾರೆ. ಮೀನು ಹಿಡಿಯೋದಂದರೆ ಬಲೆ ಹಾಕಿ ಮೀನು ಹಿಡಿಯೋದಲ್ಲ, ಕೈಯಲ್ಲಿ ಒಂದು ಸಣ್ಣ ಈಟಿ, ಅದನ್ನ ಹಿಡ್ಕೊಂಡು ನೀರಿನಲ್ಲಿ ಇಳಿದು ಅಲ್ಲಿ ಕಾಣುವ ಮೀನುಗಳನ್ನು ಚುಚ್ಚಿ ಹಿಡಿಬೇಕಾಗುತ್ತೆ. ಅನಂತರ ಬೇಟೆ ಆಡೋದನ್ನ ಕಲಿಸ್ಕೊಡ್ತಾರೆ. ಮಂಗೋಲಿಯನ್ನರು ಚಳಿಗಾಲದಲ್ಲಿ ಹೆಚ್ಚಾಗಿ ಬೇಟೆ ಆಡ್ತಾಯಿದ್ರು. ಅವರು ಸಣ್ಣ ಸಣ್ಣ ಗುಂಪುಗಳನ್ನ ಮಾಡಿಕೊಂಡು ಕಾಡಿನೊಳಗೆ ಹೋಗಿ ಅಲ್ಲಿನ ಪ್ರಾಣಿಗಳನ್ನ ಬೇಟೆ ಆಡ್ತಾರೆ. ಬರೀ ಆಹಾರಕ್ಕೆ ಮಾತ್ರ ಅಲ್ಲದೆ ಆ ಪ್ರಾಣಿಗಳ ಚರ್ಮವನ್ನು ಮತ್ತು ಎಲುಬು, ಕೊಂಬು, ಹಲ್ಲುಗಳನ್ನು ಅವರು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ರು. ಅವುಗಳಿಂದ ಅವರು ಆಯುಧಗಳನ್ನ ತಯಾರಿಸ್ತಾಯಿದ್ರು, ಆಭರಣಗಳನ್ನು ತಯಾರಿಸ್ತಾಯಿದ್ರು, ಹಾಗೂ ಕೆಲವೊಂದು ಔಷಧಿಗಳನ್ನು ಸಹ ಆ ಪ್ರಾಣಿಗಳ ಎಲುಬು, ಕೊಂಬು, ಹಲ್ಲುಗಳಿಂದ ತಯಾರಿಸ್ತಾಯಿದ್ರು. ಇವರು ಮಾಡಿದಂಥ ಈ ಆಭರಣಗಳನ್ನು ಬೇರೆಯವರ ಜನಾಂಗದವರಿಗೆ ಅದನ್ನು ನೀಡಿ ಅವರು ಬೇರೆ ವಸ್ತುಗಳನ್ನ ತಗೊಳ್ತಾ ಇದ್ರು. ಈ ರೀತಿ ವ್ಯಾಪಾರ ಮಾಡ್ತಾಯಿದ್ರು. ಇವರಿಗೆ ಬೇಟೆ ಸಿಗದೇ ಇದ್ದಾಗ, ವ್ಯಾಪಾರ ಸರಿಯಾಗಿ ನಡೀದೇ ಇದ್ದಾಗ, ಬೇರೆ ದಾರಿ ಇಲ್ಲದೆ ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಒಂದು ಜನಾಂಗದವರು ಇನ್ನೊಂದು ಜನಾಂಗದ ಮೇಲೆ ದಾಳಿ ಮಾಡಿ ಅವರ ಆಹಾರ ಪದಾರ್ಥಗಳನ್ನು, ಅವರ ಕುರಿ, ಕುದುರೆ ಇವುಗಳನ್ನು ಅಪಹರಿಸ್ಕೊಳ್ತಾ ಇದ್ರು. ಅದೇ ರೀತಿ ಅಲ್ಲಿರುವಂತಹ ಯುವತಿಯನ್ನು ಸಹ ಅಪಹರಿಸ್ಕೊಂಡು ಬರ್ತಾಯಿದ್ರು. ಯಾವುದೇ ಕಾರಣಕ್ಕೂ ಇವರು ವಯಸ್ಸಾದವ್ರನ್ನ ಮತ್ತು ಮಕ್ಕಳನ್ನು ಕೊಲ್ತಾ ಇರಲಿಲ್ಲ. ಇವರು ವಾಪಸ್ ಬರಬೇಕಾದ್ರೆ ಆ ಬೇರೆ ಜನಾಂಗದವರ ಒಂದು ಬಿಡಾರವನ್ನು ಬೆಂಕಿ ಇಟ್ಟು ಸುಡ್ತಾಯಿದ್ರು. ಅಲ್ಲಿದ್ದಂತಹ ಯುವಕರು, ದಾಳಿಗೆ ಒಳಗಾದಂತಹ ಯುವಕರು ಅಲ್ಲಿಂದ